ಒಬ್ಬ ವ್ಯಕ್ತಿಯು ಆನೆಗಳನ್ನು ದಾಟಿ ಹೋಗುತ್ತಿದ್ದಾಗ ಈ ಬೃಹತ್ ಜೀವಿಗಳು ತಮ್ಮ ಮುಂಭಾಗದ ಕಾಲಿಗೆ ಕಟ್ಟಲಾದ ಸಣ್ಣ ಹಗ್ಗದಿಂದ ಮಾತ್ರ ಹಿಡಿದಿವೆ ಎಂಬ ಅಂಶದಿಂದ ಗೊಂದಲಕ್ಕೊಳಗಾದ ಅವರು ಇದ್ದಕ್ಕಿದ್ದಂತೆ ನಿಲ್ಲಿಸಿದರು. ಆನೆಗಳು ಯಾವಾಗ ಬೇಕಾದರೂ ತಮ್ಮ ಬಂಧಗಳಿಂದ ದೂರವಾಗಬಲ್ಲವು ಎಂಬುದು ಸ್ಪಷ್ಟವಾಗಿತ್ತು, ಆದರೆ ಕೆಲವು ಕಾರಣಗಳಿಂದ ಅದನ್ನು ಮಾಡಲಿಲ್ಲ. ಅವನು ಹತ್ತಿರದಲ್ಲಿ ಒಬ್ಬ ತರಬೇತುದಾರನನ್ನು ನೋಡಿದನು ಮತ್ತು ಈ ಪ್ರಾಣಿಗಳು ಅಲ್ಲಿಯೇ ಏಕೆ ನಿಂತಿವೆ ಎಂದು ಕೇಳಿದನು ಮತ್ತು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನೂ ಮಾಡಲಿಲ್ಲ. ಸರಿ, ತರಬೇತುದಾರ ಹೇಳಿದರು. ಆನೆಗಳು ತುಂಬಾ ಚಿಕ್ಕವರಾಗಿದ್ದಾಗ ನಾವು ಅವುಗಳನ್ನು ಕಟ್ಟಲು ಅದೇ ಗಾತ್ರದ ಹಗ್ಗವನ್ನು ಬಳಸುತ್ತೇವೆ ಮತ್ತು ಆ ವಯಸ್ಸಿನಲ್ಲಿ ಅವುಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಕು. ಆನೆಗಳು ಬೆಳೆದಂತೆ ಅದನ್ನು ಮುರಿಯಲು ಸಾಧ್ಯವಿಲ್ಲ ಎಂದು ಆನೆಗಳು ನಂಬುತ್ತಾವೆ. ಹಗ್ಗವು ಇನ್ನೂ ಅವರನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಆನೆಗಳು ನಂಬುತ್ತಾವೆ. ಆದ್ದರಿಂದ ಆನೆಗಳು ಎಂದಿಗೂ ಬಿಡಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಮನುಷ್ಯನಿಗೆ ಆಶ್ಚರ್ಯವಾಯಿತು. ಈ ಪ್ರಾಣಿಗಳು ಯಾವುದೇ ಸಮಯದಲ್ಲಿ ತಮ್ಮ ಬಂಧಗಳಿಂದ ಮುಕ್ತರಾಗಬಹುದು, ಆದರೆ ಸಾಧ್ಯವಿಲ್ಲ ಎಂದು ಆನೆಗಳು ನಂಬಿದ್ದರಿಂದ ಅವರು ಇರುವ ಸ್ಥಳದಲ್ಲಿಯೇ ಇದ್ದಲ್ಲಿಯೇ ಸಿಕ್ಕಿಹಾಕಿಕೊಂಡರು. ಆನೆಗಳಂತೆ ನಮ್ಮಲ್ಲಿ ಎಷ್ಟು ಮಂದಿ ನಾವು ಏನನ್ನಾದರೂ ಮಾಡಲು ಸಾಧ್ಯವಿಲ್ಲ ಎಂಬ ನಂಬಿಕೆಯ ಮೇಲೆ ನೇತಾಡುತ್ತಾ ಜೀವನವನ್ನು ನಡೆಸುತ್ತೇವೆ, ಏಕೆಂದರೆ ನಾವು ಹಿಂದೆ ಒಮ್ಮೆ ಅದರಲ್ಲಿ ವಿಫಲರಾಗಿದ್ದೇವೆ. ವೈಫಲ್ಯವು ಕಲಿಕೆಯ ಭಾಗವಾಗಿದೆ. ನಾವು ಜೀವನದಲ್ಲಿ ಹೋರಾಟವನ್ನು ಎಂದಿಗೂ ಬಿಡಬಾರದು.